ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ರೆಸಿಪಿ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ಒಂದೊಳ್ಳೆ ಅದ್ಭುತವಾದಂಥ ರೆಸಿಪಿ ಇದೆ. ಅದನ್ನು ಒಂದು ಸಲ ನೀವು ತಿಂದರೆ ಮತ್ತೆ ತಿಂತಾನೇ ಇರಬೇಕು ಅನಿಸುತ್ತೆ. ಮತ್ತೆ ನೀವು ಮನೇಲಿ ಮಾಡ್ಕೊತಾನೆ ಇರ್ತೀರ. ಅಷ್ಟು ಟೇಸ್ಟಿಯಾಗಿರುತ್ತೆ ಅದು ರೆಸಿಪಿ. ಅದು ಏನಪ್ಪ ಅಂದರೆ, ಇವತ್ತು ನಾವು ಎಗ್ ರೈಸ್ ಮಾಡ್ತಾಯಿದ್ವಿ. ಎಲ್ಲ ಎಗ್ ರೈಸ್‌ನ ನ್ಯಾಚುರಲಾಗಿ ತಿಂದೇ ಇರ್ತೀರ. ಆದರೆ ಈ ಥರದೊಂದು ಎಗ್ ರೈಸ್‌ನ ಮಾಡ್ಕೊಳ್ಳೋಣ ಅಂತ ನೀವೇ ಹೇಳ್ತೀರಾ? ತಡ ಯಾಕೆ ಮಾಡೋದು? ಬನ್ನಿ, ಇದಕ್ಕೆ ಏನೇನು ಬೇಕು ಅಂತ ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ. ತೋರಿಸ್ಕೊಡೋಕೆ ಮುಂಚೆ ನನ್ನ ವಿಡಿಯೋನ ಫುಲ್ ನೋಡಿ ದಯವಿಟ್ಟು. ನಾನಿವಾಗ ಹೊಸ್ದಾಗಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಪ್ರೋತ್ಸಾಹಿಸಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನಿವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ನಾನು ಮೊದಲಿಗೆ ಇಲ್ಲಿ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ತೊಗೋಬೇಕು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಇಲ್ಲಿ ನಾನು ಒಂದೆರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ಗೆ. ನೆಕ್ಸ್ಟ್ ಇಲ್ಲಿ ನಾನು ಕೋಸನ್ನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಉಂಡೆ ಕೋಸು ಬರುತ್ತಲ್ಲ ಅದು. ನೆಕ್ಸ್ಟು ಇಲ್ಲಿ ಮೀಡಿಯಮ್ ಸೈಜು ಒಂದು ಟೊಮೊಟೊ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಈರುಳ್ಳಿಯನ್ನು ಒಂದು ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಾನಿಲ್ಲಿ ಅಚ್ಕಾರದ ಪುಡಿ 1.5 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಅರಿಶಿಣದ ಪುಡಿ ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ. 2 ಮೊಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಗರಂ ಮಸಾಲಾನ 1 ಸ್ಪೂನ್ ತೊಗೊಂಡಿದ್ದೀನಿ. ಚಿಕನ್ ಮಸಾಲಾನ 1 ಸ್ಪೂನ್ ತೊಗೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು ಪಾತ್ರೆ. ಸ್ವಲ್ಪ ಬಿಸಿ ಆಗಿದೆ ಇವಾಗ ಪಾತ್ರೆ. ಇದಕ್ಕೆ ನಾವಿವಾಗ ಇಲ್ಲಿ ನಾನು ಒಂದು ಸಣ್ಣ ಕಪ್ಪಲ್ಲಿ 3/4 ಲೋಟ ಆಯಿಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ಅರ್ಧ ಹಾಕ್ಕೊತೀನಿ ಅಷ್ಟೇ ಆಯಿಲು. ನೀವು ನಿಮಗೆ ಎಷ್ಟು ಬೇಕಾದರೆ ನೀವು ಹಾಕ್ಕೋಬೋದು. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಾಲು ಸ್ಪೂನ್ ಅರಿಶಿಣ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇವೆರಡನ್ನೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಜಾಸ್ತಿ ಗ್ಯಾಸ್ ಉರಿನ ಕೊಟ್ಕೊಂಡು ಫ್ರೈ ಮಾಡಬಾರ್ದು. ಸ್ವಲ್ಪ ಕಮ್ಮಿ ಉರಿಯಲ್ಲೇ ನಿಧಾನವಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ನಿಮಗೆ ತುಂಬ ಟೇಸ್ಟ್ ಬರುತ್ತೆ. ನಿಧಾನವಾಗಿ ಆದಷ್ಟು ಚೆನ್ನಾಗಿ ಈರುಳ್ಳಿ ಮತ್ತು ಅರಿಶಿಣ ಎಲ್ಲ ಫ್ರೈ ಮಾಡಿ. ನೋಡಿ, ಇವಾಗ ಈರುಳ್ಳಿ ಮತ್ತು ಅರಿಶಿಣ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಆವಾಗ ಚೆನ್ನಾಗಿರುತ್ತೆ. ನೀವು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಇವಾಗ ಮೂರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಲೈಟಾಗಿ ಇದು ಫ್ರೈ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಸೈಜ್ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಟೊಮೊಟೊನ ನೀಟಾಗಿ ನೀರಿನ ಅಂಶ ಎಲ್ಲ ಹೋಗಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಇದು ಫ್ರೈ ಆಗುತ್ತೆ. ಅದಕ್ಕೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ ಕಟ್ ಮಾಡಿರೋವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಏನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಒಂದು ಕಾಲು ಭಾಗ ಬೆಂದರೆ ಅಷ್ಟೇ ಸಾಕು. ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಬನ್ನಿ. ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ
1/4 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಮತ್ತು 1 ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತೀನಿ. ನೀವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಗ್ಯಾಸ್ ಉರಿನ ಕಮ್ಮಿ ಮಾಡಿಕೊಂಡು ಫ್ರೈ ಮಾಡಿ. ಯಾಕೆ ಅಂದರೆ ಇದು ಜಾಸ್ತಿ ಫ್ರೈ ಆಗಿ ಗಟ್ಟಿ ಆಗಿಬಿಡುತ್ತೆ, ಅಷ್ಟು ಗಟ್ಟಿ ಆಗಬಾರ್ದು. ಇದು ಲೈಟಾಗೆ ಫ್ರೈ ಆಗಬೇಕು, ಆವಾಗಲೇ ತುಂಬ ಟೇಸ್ಟಿ ಇರುತ್ತೆ ಇದು. ಹೀಗೆ ಸ್ಲೋಲಿ ಫ್ರೈ ಮಾಡಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಮೊಟ್ಟೆ ತೊಗೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಒಡೆದು ಹಾಕ್ಕೊಳ್ಳೋಣ ಇವಾಗ ಇದ್ರ ಜೊತೆ. ಇವಾಗ ಮೊಟ್ಟೆನ ಮತ್ತು ಮಸಾಲಾನ ಎರಡೂ ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ನೀವು ಜಾಸ್ತಿ ಉರಿ ಕೊಟ್ಕೊಂಡು ಗ್ಯಾಸ್ ಉರಿನೇ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಮೊಟ್ಟೆ ಎಲ್ಲ ಫುಲ್ಲು ತಳ ಹಿಡ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ನಿಧಾನವಾಗಿ ಗ್ಯಾಸ್ನ ಕಮ್ಮಿ ಕೊಟ್ಕೊಂಡು ಫ್ರೈ ಮಾಡ್ತಾ ಬನ್ನಿ. ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಂಡು ಬನ್ನಿ. ಅದು ಸ್ವಲ್ಪ ಡ್ರೈ ಆದಮೇಲೆ ನಿಧಾನಕ್ಕೆ ಫ್ರೈ ಮಾಡಿ. ನೀವು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಫ್ರೈ ಮಾಡೋದ್ರಿಂದ ಅದು ನೀಟಾಗಿ ಬರಲ್ಲ. ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡಿ, ತುಂಬ ಅದ್ಭುತವಾಗಿ ಬಂದಿದೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಅದಕ್ಕೆ ಹೇಳಿದ್ದು ಆವಾಗಲೇ ನಿಧಾನಕ್ಕೆ ನೀವು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನಾನಿವಾಗ ಇಲ್ಲಿ ಉಂಡೆಕೋಸನ್ನ ಹಾಕ್ಕೊತಾ ಇದ್ದೀನಿ. ಇದು ಒಂದು ಅರ್ಧ ಸೌಟಷ್ಟು ಉಂಡೆಕೋಸನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇದು ಒಂದು ಅದರಲ್ಲೇ ಬಿಸಿಲೇ ಫ್ರೈ ಆಗೋಗುತ್ತೆ. ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಆ ಬಿಸಿಲೇ ಫ್ರೈ ಆಗುತ್ತೆ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹೂವನ್ನ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮಗೆಲ್ಲ ಗೊತ್ತೇ ಇರುತ್ತೆ ಈರುಳ್ಳಿ ಹೂವು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ನಾನಿವತ್ತು ಅದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಫುಲ್ ಎಲ್ಲ ಇವಾಗ ಚೆನ್ನಾಗಿ ರೆಡಿಯಾಗಿದೆ. ನಾನು ಇದಕ್ಕೆ 1 ಬೌಲ್ ರೈಸ್ ತೊಗೊತಾ ಇದ್ದೀನಿ. ಇಲ್ಲಿ ರೈಸ್ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಎರಡೂ ಕೂಡ ಚೆನ್ನಾಗಿ ನಾವು ನಿಧಾನಕ್ಕೆ ಫ್ರೈ ಮಾಡ್ಕೊಂಬರೋಣ. ನೀವು ರೈಸ್ ತೊಗೋಬೇಕಾದ್ರೆ ಆದಷ್ಟು ರೈಸ್ನ ಚೆನ್ನಾಗಿ ಉದುರು ರೈಸ್ನ ತೊಗೊಳ್ಳಿ, ಮುದ್ದೆ ರೈಸ್ನ ತೊಗೋಬೇಡಿ. ಯಾವುದೇ ತಿಂಡಿ ಮಾಡಬೇಕಾದ್ರೂ ಕೂಡ ನೀವು ಉದುರಾಗಿರೋ ರೈಸ್ನೇ ತೊಗೋಬೇಕು. ಮುದ್ದೆ ಆಗಿರೋ ರೈಸ್ ಮಾಡಿದ್ರೆ ವೇಸ್ಟ್ ಅದು. ನಾವಿಲ್ಲಿ ಸ್ವಲ್ಪನೇ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನೀವೇ ನೋಡಿ. ನಾವು ಅಂಗಡಿಗಳಲ್ಲೆಲ್ಲ ತಿನ್ನೋಕೆ ಹೋದರೆ ಇಷ್ಟು ಟೇಸ್ಟಿಯಾಗಿ ನಮಗೆ ಸಿಗಲ್ಲ ರೈಸು. ಯಾಕಂದರೆ ಅವರಲ್ಲಿ ಏನೇನೋ ಮಸಾಲೆಗಳಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಆದಷ್ಟು ನೀವು ತಿನ್ನಬೇಡಿ ಅಂತ ನಾನು ಹೇಳ್ತಾ ಇಲ್ಲ. 1 ಟೈಮ್ 2 ಟೈಮ್ ಯಾವಾಗೋ ತಿಂಗಳಿಗೆ 2 ಟೈಮ್ ಹೋಗಿ ತಿನ್ನಿ, ಯಾವಾಗೂ ವಾರಕ್ಕೆ 1 ಟೈಮ್ ತಿನ್ನಬೇಡಿ ಅಂತ ಹೇಳ್ತಾ ಮನೇಲೇ ಮಾಡ್ಕೊಳ್ಳಿ. ಮನೇಲೇ ಮಾಡ್ಕೊಂಡು ತಿನ್ಕೊಳ್ಳಿ ಆದಷ್ಟು. ಹೊರಗಡೆ ಫುಡ್ಡು ಅಷ್ಟು ಸೇಫ್ ಅಲ್ಲ. ನೀವು ಆದಷ್ಟು ಮನೇಲೇ ಮಾಡ್ಕೊಳ್ಳಿ. ಹೊರಗಡೆ ತಿನ್ನಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ತಿನ್ನಿ. ಆದಷ್ಟು ಮನೆ ಊಟನ ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೆಸಿಪಿನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ನೀವೇ ನೋಡಿದ್ದೀರಾ. ಬಾಯ್ ಬಾಯ್.